ಆತ್ಮೀಯರೇ ನಮಸ್ಕಾರ. ನಾನು ಡಾಕ್ಟರ್ ಚಕ್ರಯೋಗಿ ಗುರೂಜಿ, ಫ್ಯಾಮಿಲಿ ಆ್ಯಂಡ್ ಚಿಲ್ಡ್ರನ್ ಕೌನ್ಸಿಲರ್, ಇಂಟರ್ನ್ಯಾಷನಲ್ ಚಕ್ರ ಹೀಲರ್, ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿಸ್ಟ್. ಆತ್ಮೀಯರೇ, ಪ್ರತಿಯೊಬ್ಬರಿಗೂ ಏನೋ ಒಂದು ಕೊರಗಿರುತ್ತೆ. ನಾನು ನನ್ನ ಚಟಗಳನ್ನು ಹೇಗೆ ಬಿಡಬೇಕು, ಕೆಟ್ಟ ಹ್ಯಾಬಿಟ್ಸ್ಗಳನ್ನ ಹೇಗೆ ಬಿಡಬೇಕು, ಇದರಿಂದ ಹೇಗೆ ಹೊರಬರಬೇಕು, ಇದರಿಂದ ಹೊರಬಂದು ನನ್ನ ಜೀವನವನ್ನು ಸರಿಯಾಗಿ ನಡೆಸ್ಕೊಂಡು ಹೋಗಬೇಕು, ನನ್ನ ತಂದೆ ತಾಯಿಗೆ ಒಳ್ಳೆಯ ಹೆಸರು ಮಗನಾಗಬೇಕು, ಮಗಳಾಗಬೇಕು, ನನ್ನ ಹೆಂಡತಿಗೆ ಒಳ್ಳೆಯ ಗಂಡನಾಗಬೇಕು, ನನ್ನ ಗಂಡನಿಗೆ ಒಳ್ಳೆಯ ಹೆಂಡತಿಯಾಗಿ, ಈ ಥರ ಹಲವಾರು ಕೊರಗುಗಳು, ಸಮಸ್ಯೆಗಳು, ಚಿಂತೆಗಳು ಪ್ರತಿಯೊಬ್ಬರಿಗೂ ಹಲವಾರು ರೀತಿಯಲ್ಲಿ ಕಾಡ್ತಾ ಇರುತ್ತೆ. ಅದರಿಂದ ಹೊರಬರೋ ಮಾರ್ಗ ಯಾವುದು ಪ್ರತಿಯೊಬ್ಬರು ತಿಳ್ಕೊಬೇಕಾಗಿದೆ. ನಮ್ಮನ್ನು ಕಾಡುತ್ತಿರೋ ಸಮಸ್ಯೆಗಳು ಒಂದು ಕುಡಿತದ ಚಟ ಇರ್ಬೋದು, ಅಥವಾ ಇನ್ನೊಂದು ಏನಾದರೂ ಅರಿಷಡ್ವರ್ಗಗಳು, ಕಾಮ, ಕ್ರೋಧ, ಲೋಭ, ಮೋಹ, ಅತಿಯಾದ ಕೋಪ, ಅತಿಯಾದ ಸೆಕ್ಸು, ಇವೆಲ್ಲ ನಮ್ಮನ್ನು ಕಾಡ್ತಾ ಇರುತ್ತೆ. ನಾನೇನು ಬಿಡಲಾರೆ ಅಂತ ಆ ಬಂಧನಗಳಿಂದ ಹೊರಬರಬೇಕು ಅಂತ ಹಲವಾರು ಜನ ಪ್ರಯತ್ನ ಮಾಡ್ತಾ ಇರ್ತೀವಿ. ಅಂತಹ ಒಂದು ಕೌನ್ಸಿಲರ್ ನಾನಾಗಿದ್ದೇನೆ. ಅಂಥ ಒಂದು ಕೌನ್ಸಿಲಿಂಗ್ ಸೆಂಟ್ರಲ್ಲಿ ನಾನು ಬನ್ನರ್ಘಟ್ಟ ರೋಡಲ್ಲಿ ಕೌನ್ಸಿಲಿಂಗ್ ಸೆಂಟ್ರ್ ಸಹ ನಮ್ಮದಿದೆ. ಅಲ್ಲೂ ಸಹ ನಾನು ಕೌನ್ಸಿಲಿಂಗ್ ಮಾಡ್ತಾಯಿರ್ತೀನಿ, ಫ್ಯಾಮಿಲಿ ಮತ್ತು ಚಿಲ್ಡ್ರನ್ ಕೌನ್ಸಿಲ್. ಈ ಕೆಟ್ಟ ಹ್ಯಾಬಿಟ್ಗಳನ್ನ ಹೇಗೆ ಬಿಡಬೇಕು ಅನ್ನೋದನ್ನು ನಮ್ಮಲ್ಲಿ ಸುಮಾರು ಜನ ಇದನ್ನು ಕಲಿತ್ಕೊಂಡು ಸುಮಾರು ಕೆಟ್ಟ ಹ್ಯಾಬಿಟ್ಗಳನ್ನ ಮುಕ್ತರಾಗಿ ಆ ಕುಟುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ತಂದೆ ತಾಯಿ ಮಕ್ಕಳು ತುಂಬ ಚೆನ್ನಾಗಿದ್ದಾರೆ. ಇದರಿಂದ ನಿಮಗೆ ತುಂಬ ಉಪಯೋಗ ಇದೆ. ನಿಮ್ಮ ಅಂತರಂಗವನ್ನು ನೀವು ತಿಳ್ಕೋಬೇಕು. ಈ ಕೆಟ್ಟ ಚಟಗಳಿಂದ ಹೊರಬರಬೇಕು. ಚಟ ಅಂದರೆ ಚಟ್ಟ ಏರೋವರೆಗೂ ಅದು ನಿಲ್ಲೋದಿಲ್ಲ ಅಂತ ಹೇಳ್ತಾರೆ. ಚಟ್ಟ ಏರೋವರೆಗೂ ಚಟ ಬಿಡೋಕ್ಕಾಗೋದಿಲ್ಲ. ಅದನ್ನು ಮೀರ್ಬೋದು, ಖಂಡಿತ ನೀವು ಅದನ್ನು ಮೀರ್ಬೋದು, ನೀವು ಅದನ್ನು ಗೆದ್ದು ಹೊರಬಂದು ನಿಮ್ಮ ಜೀವನವನ್ನು ಚೆನ್ನಾಗಿ ಸುಂದರವಾಗಿ ನಡೆಸ್ಕೊಂಡು ಹೋಗ್ಬೋದು. ಅದಕ್ಕೆ ಅಂತರಂಗದಲ್ಲಿ ಒಂದು ಬಹಳ ದೊಡ್ಡ ಶಕ್ತಿ ಕೇಂದ್ರ ಇದೆ. ಹೃದಯ ಕಮಲದಲ್ಲಿ ಆ ಪವರ್ ಇದೆ. ನಿಮ್ಮ ಹೃದಯದಲ್ಲಿ ಆ ಬಯಕೆಗಳನ್ನೆಲ್ಲ ಪಾಸಿಟಿವ್ ಮಾಡುತ್ತೆ. ಕೆಟ್ಟ ಬಯಕೆಗಳೆಲ್ಲ ಹೋಗಲಾಡಿಸಿ ಪಾಸಿಟಿವ್ ಮಾಡುವಂಥ ಶಕ್ತಿ ಕೇಂದ್ರ ನಿಮ್ಮೊಳಗೆ ಇದೆ. ಅದನ್ನು ಹೇಗೆ ನೀವು ಪಾಸಿಟಿವ್ ಮಾಡ್ಕೋಬೇಕು. ಬರೀ ನಾನು ಬಾಯಿ ಮಾತಿಂದ ಹೇಳೋದಾಗಲಿ, ಒಂದು ಕೌನ್ಸಿಲಿಂಗ್ ಮಾಡೋದಾಗಲಿ ನಿಮ್ಗೆ ಅಷ್ಟು ಮನವರಿಕೆ ಆಗೋದಿಲ್ಲ. ಕೇಳ್ಕೋತೀರಾ, ಒಂದು ದಿವಸ 2 ದಿವಸ ಅದನ್ನು ಫಾಲೋ ಮಾಡ್ಬೋದು, 3ನೇ ದಿವಸ ನೀವು ಮರ್ತೇ ಹೋಗ್ಬೋದು. ಆದರೆ ನಿಮ್ಮ ಅಂತರಂಗಕ್ಕೆ ಶಕ್ತಿ ತುಂಬಿಕೊಂಡಾಗ ನೀವು ಅದರಲ್ಲಿ ಬೆಳೀತಾ ಹೋಗ್ತೀರಾ. ಆ ಒಂದು ಕೆಟ್ಟ ಚಟಗಳಿಂದ ನೀವು ಖಂಡಿತ ಮುಕ್ತರಾಗ್ತೀರ. ಹೇಗೆ ನಾನು ಕೆಟ್ಟ ಚಟ ಬಿಡಬೇಕು, ಹೇಗೆ ಇದರಿಂದ ಹೊರಬರಬೇಕು, ನನ್ನ ಹೆಂಡತಿಗೆ ನಾನು ಒಳ್ಳೆ ಗಂಡನಾಗಬೇಕು ಅಂತ ಸುಮಾರು ಜನಕ್ಕೆ ಕೊರಗಿದ್ದೇ ಇರೋದು. ಖಂಡಿತ ನೀವು ಬರ್ತೀರಾ, ಬನ್ನಿ. ಇದ್ರ ಬಗ್ಗೆ ತುಂಬ ಡೀಪ್ ಕಾನ್ಸೆಪ್ಟ್ ಇದೆ. ಅದರಿಂದ ಒಂದು ಹೊರಗಡೆ ಬಂದು ನೀವು ಸಕ್ಸಸ್ ಆಗಬೇಕು. ಡ್ರಿಂಕ್ಸ್ ಇರ್ಬೋದು, ಅಥವಾ ಕೆಟ್ಟ ಏನು ಡ್ರಗ್ಸ್ ಇರ್ಬೋದು, ಇನ್ನೊಂದು ಗಾಂಜಾಗಳು, ಇದೆಲ್ಲದನ್ನು ಹೋಗಲಾಡಿಸೋದಕ್ಕೆ ಒಂದು ಶಕ್ತಿ ಇದೆ, ನಿಮ್ಮೊಳಗೆ ಇದೆ. ಅದು ನಿಮ್ಮೊಳಗಿರೋ ಶಕ್ತಿನ ನೀವು ಬಟನ್ ಸ್ವಿಚ್ ಮಾಡಿ ಆನ್ ಮಾಡ್ಕೋಬೇಕಷ್ಟೆ. ಆಗ ನೀವು ಓಪನ್ ಆಗಿಬಿಡ್ತೀರ. ದಿಸ್ ಈಸ್ ಮೈ ಲೈಫ್ ಅಂತ. ನಿಮ್ಮ ನಿಜವಾದ ಜೀವನ ಓಪನ್ ಆಗೋದು ಆ ಅರಳುವಿಕೆಯಿಂದ. ಅಲ್ಲಿ 7 ದಳಗಳು, 10 ದಳಗಳು, 12 ಈ ರೀತಿ ಎನರ್ಜಿನ ಕೊಡುವಂಥ ಸುಮಾರು ದಳಗಳು ನಿಮ್ಮೊಳಗೆ ಇದೆ. ಮಾನವರು ಯಾರೂ ಸಾಮಾನ್ಯರಲ್ಲ. ಹಾಗಾಗಿ ನಿಮ್ಮೊಳಗಿರುವ ಶಕ್ತಿಗಳನ್ನು ನೀವು ಕಂಡುಕೊಬಿಟ್ರೆ ನೀವು ಯಾವುದೇ ಕೆಟ್ಟ ಚಟಕ್ಕೆ ಖಂಡಿತ ಬಲಿ ಹೋಗೋದಿಲ್ಲ. ಇದರಿಂದ ನಿಮಗೆ ಬಹಳ ಸಂತೋಷ ಆಗುತ್ತೆ, ನಿಮ್ಮ ತಂದೆ ತಾಯಿಗೆ ಸಂತೋಷ ಆಗುತ್ತೆ, ನಿಮ್ಮ ಕುಟುಂಬದ ಎಲ್ಲ ಸದಸ್ಯರು ಸಂತೋಷ ಪಡ್ತಾರೆ. ವೈಯಕ್ತಿಕವಾಗಿ ನಿಮಗೆ ಬಹಳ ಬೆನಿಫಿಟ್ ಮತ್ತು ಸಂತೋಷ ಆಗುತ್ತೆ. ನಿಮ್ಮ ದೇಹ ಚೆನ್ನಾಗಿರುತ್ತೆ. ಆ ಕೆಟ್ಟ ಚಟಗಳಿಂದ ಮುಕ್ತರಾಗಲಿಕ್ಕೆ ಆದಾಗ ಮನಸ್ಸು ಚೆನ್ನಾಗಿರುತ್ತೆ. ನೀವು ಮಾಡೋ ಕಾರ್ಯದಲ್ಲಿ ಯಶಸ್ವಿ ಆಗ್ತೀರಾ. ಹಣಕಾಸಿನ ಗಳಿಸ್ತೀರಾ, ಬೆಳೆಸ್ತೀರಾ, ಉಳಿಸ್ತೀರಾ. ಅದೆಲ್ಲದಕ್ಕೂ ನಿಮ್ಮ ಕೆಟ್ಟ ಚಟಗಳು ನಿಮ್ಮನ್ನು ಕಾಡ್ತಾ ಇರುತ್ತೆ. ನಾನಿನ್ನು ಬಿಡಲಾರೆ ಅಂತ ನೀವು 100% ಎಫರ್ಟ್ ಹಾಕ್ತೀರಾ. ಆದರೆ 100% 100 ಹಾಳಾಗೋಗ್ಬಿಡುತ್ತೆ ನಮ್ಮ ಕೆಟ್ಟ ಚಟಗಳಿಂದ. ಕುಡಿಯೋದಿರ್ಬೋದು, ಮತ್ತು ಗೇಮ್ಸ್ ಇರ್ಬೋದು, ನೆಗೆಟಿವ್ ಗೇಮ್ಸ್ ಎಲ್ಲ ಆಡ್ತಾರೆ ಮಕ್ಕಳು, ಇವತ್ತಿನ ಹುಡುಗರು. ಅದರಿಂದ ಈ ಕೆಟ್ಟ ಚಟಗಳು ಅಡಿಕ್ಟ್ ಆಗಿಬಿಡ್ತಾರೆ. ಆಗ ನಿಕೋಟಿನಲ್ಲಿ ನಮ್ಮ ದೇಹವನ್ನು ಸೇರಿಕೊಂಡು ನಮ್ಮ ರಕ್ತವನ್ನು ಹಾಳು ಮಾಡುತ್ತೆ, ನಮ್ಮ ಮನಸ್ಸನ್ನು ಹಾಳು ಮಾಡುತ್ತೆ. ಇದೆಲ್ಲದೂ ಚಟಕ್ಕೆ ಕಾರಣ. ಅದರಿಂದ ನಾವು ಪ್ರಾರಂಭದಲ್ಲೇ ಅದು ಗಿಡವಾಗಿದ್ದಾಗಲೇ ಬಿಸಾಕ್ಬಿಡ್ಬೇಕು. ಚಿವುಟಿ ಆ ಒಂದು ಶಕ್ತಿ ನಿಮ್ಮೊಳಗೆ ಇದೆ. ಅದನ್ನು ಹೇಗೆ ನೀವು ಬಿಸಾಕ್ಬೋದು, ಎಷ್ಟು ಬದಲಾಗ್ಬೋದು ನೀವು ಅಂತ ನಾನು ನಿಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತೀನಿ. ಭಾಳ ಮುಖ್ಯವಾದ ವಿಚಾರ. ಹಾಗಾಗಿ ಇದರಿಂದ ನೀವು ಹೊರಬರಬೇಕು ಅಂತ ಎಷ್ಟೋ ಜನ ನೀವು ಕಾಯ್ತಾ ಇರ್ತೀರ. ಬನ್ನಿ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಂದರೆ ನಮ್ಮನ್ನು ಸಂಪರ್ಕ ಮಾಡ್ಬೋದು. ಹಾಗಾಗಿ ನಿಮ್ಮ ಜೀವನದಲ್ಲಿ ಯಾವತ್ತೂ ಸೋಲ್ಬೇಡಿ. ಗೆಲ್ಲೋದು ನಿಮ್ಮ ಗುರಿಯಾಗಿರಬೇಕು. ಆ ಗೆಲ್ಲುವಿಕೆಗೆ ನಿಮ್ಮ ಚಟ ನಿಮ್ಮಿಂದ ದೂರ ಆಗಬೇಕು. ದೂರ ಆಗೋದು ಒತ್ತಡದಿಂದ. ಇವತ್ತು ಬಿಟ್ಟುಬಿಟ್ಟೆ, ಇವತ್ತು ದೇವ್ರ ಹತ್ರ ಹರಕೆ ಹೊತ್ಕೊಂಡೆ, ನಮ್ಮ ಅಮ್ಮನ ಮೇಲೆ ಪ್ರಮಾಣ ಮಾಡಿದೆ, ಅಪ್ಪನಿಗೆ ಪ್ರಮಾಣ ಮಾಡೋದು, ಇವೆಲ್ಲ ಸುಳ್ಳು ಕಥೆಗಳು. ಇವೆಲ್ಲ ಕೆಲಸ ಮಾಡಲ್ಲ. ನಿಮ್ಮ ಅಂತರಂಗಕ್ಕೆ ನೀವು ಬೆಲೆ ಕೊಟ್ಟು, ನಾನು ಇಂಥ ದಿನ ಈ ನಿರ್ಧಾರ ತೊಗೊಂಡಿದ್ದೀನಿ, ನಾನು ಜಯಿಸ್ತೀನಿ ಅಂತ ನಿರ್ಧಾರ ತೊಗೊಂಡು ಅಂತರಂಗ ಶುದ್ಧಿ ಮಾಡ್ತಾ ನಿಮಗೆ ಇನ್ನೊಂದು ಮುಖ ಗೊತ್ತಾಗುತ್ತೆ. ದಿಸ್ ಈಸ್ ಮೀ ಅಂತ ನಿಮ್ಮನ್ನು ನೀವು ನೋಡ್ಕೋತೀರ. ಅಷ್ಟು ಅಂತರಂಗ ಪ್ಯೂರ್ ಮಾಡಿಬಿಡುತ್ತೆ ನಿಮ್ಮನ್ನು. ಆ ಪ್ಯೂರ್ ಮಾಡ್ಕೊಳ್ಳೋ ಮಾರ್ಗ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆದ್ಮೇಲೆ ಇಂಥ ಅವಕಾಶ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ. ಅವ್ರು ಯಾರೇ ಇರಲಿ, ಎಂಥದೇ ಸ್ಥಿತಿ ಇರಲಿ. ಎಷ್ಟೋ ಜನ ಸಮಸ್ಯೆಗಳು ರಿಹ್ಯಾಬಿಲೇಷನ್ ಸೆಂಟ್ರಲ್ಲಿ ಮನಪರಿವರ್ತನೆ, ಹ್ಯಾಬಿಟ್ಸ್ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ದುಡ್ಡುಗಳು ಕೊಟ್ಟು ಖರ್ಚು ಮಾಡಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಎಷ್ಟೋ ಜನ. ಅದಕ್ಕೆ ನಾವು ಕನೆಕ್ಟ್ ಆಗಬಾರ್ದು. ಅಂದರೆ ಈ ನಾವು ಹೇಳ್ಕೊಡುವಂಥ ವಿಶೇಷವಾದ ಕೌನ್ಸಿಲಿಂಗ್ ಮತ್ತು ಪ್ರಾಕ್ಟಿಕಲ್ ಹೀಲಿಂಗ್ ಅಂತ ನಿಮಗೆ ಹೇಳ್ಕೊಡ್ತೀನಿ. ಅದರಲ್ಲಿ ಸುಮಾರು ಹೀಲಿಂಗ್ಸ್ ಇದೆ. ಅದನ್ನು ನೀವು ಖಂಡಿತ ಹೊರಬರ್ತೀರ. ಬನ್ನಿ,
ನಿಮ್ಮೆಲ್ಲರ ಯಶಸ್ಸು ನಮ್ಮ ಗುರಿ ಸಹ ಆಗಿದೆ. ಪ್ರಜಾಧ್ವನಿ TV ವಾಹಿನಿ ಮೂಲಕ ಇದನ್ನು ಹೆಚ್ಚಿನ ರೀತಿಯಲ್ಲಿ ಎಲ್ಲರಿಗೂ ಹರಡಿ ಎಲ್ಲರಿಗೂ ತಲುಪಲಿ. ಎಷ್ಟೋ ಜನ ನೋವು ತಿಂತಾ ಇದ್ದಾರೆ, ಅವ್ರಿಗೆ ಖಂಡಿತ ಪರಿಹಾರ ಇದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಆ ನಂಬರಿಗೆ ಕಾಲ್ ಮಾಡಿ ಬರ್ಬೋದು, ಜಾಯಿನ್ ಮಾಡ್ಬೋದು. ತಮ್ಮೆಲ್ಲರಿಗೂ ಸ್ವಾಗತ ಮತ್ತು ನಿಮ್ಮೆಲ್ಲರಿಗೂ ಶುಭಾಶಯಗಳು. ಧನ್ಯವಾದಗಳು. ನಮಸ್ಕಾರ.